ನಮಸ್ತೆ ಸ್ನೇಹಿತರೆ. ಹಲವಾರು ಪ್ರಶ್ನೆಗಳು ಬರ್ತಿದೆ, ವೆದರ್ ಮ್ಯಾನೇಜ್ಡ್ ಫಾರ್ಮ್ಲ್ಯಾಂಡ್ ಸೇಫ್ ಇನ್ವೆಸ್ಟ್ಮೆಂಟ್ ಆರ್ ನಾಟ್ ಅನ್ನೋದು. ಸ್ನೇಹಿತರೆ, ಮ್ಯಾನೇಜ್ ಫಾರ್ಮ್ಲ್ಯಾಂಡು ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳ್ಬೋದು, ಅನ್ಸೇಫ್ ಇನ್ವೆಸ್ಟ್ಮೆಂಟ್ ಅಂತಲೂ ಹೇಳ್ಬೋದು. ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ ಹಲವಾರು ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ನಾವು ಯಾವ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಿ, ಅದರಲ್ಲಿ ನಾವು ಬಹುಶಃ 5 ಗುಂಟೆ 10 ಗುಂಟೆ 20 ಗುಂಟೆ ಎಷ್ಟರ ತೊಗೊಳ್ಬೋದು ನಾವು. ಸೊ ನಾವೇನು ಎಷ್ಟು ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಟೋಟಲ್ ಎಕ್ಸ್ಟೆಂಟ್ ಆಫ್ ದ ಪ್ರಾಜೆಕ್ಟು 10 ಎಕರೆ 20 ಎಕರೆ 30 ಎಕರೆ ಇರುತ್ತೆ. ಸೊ ಅದೆಲ್ಲ ಕಂಪ್ಲೀಟ್ ಪ್ರಾಪರ್ಟಿ ಒಬ್ಬರ ಹೆಸರಲ್ಲಿದೋ ಅಥವಾ ಇಬ್ಬರ ಹೆಸರಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಓನರ್ಸ್ ಜಾಸ್ತಿ ಆದಷ್ಟು ಪೊಸೆಷನ್ ಕೊಡುವಂಥ ಪರ್ಸೆಂಟೇಜು ಭಾಳ ಕಡಿಮೆ ಆಗುತ್ತೆ. ನಂಬರ್ ಆಫ್ ಓನರ್ಸ್ ಕಡಿಮೆ ಆದಷ್ಟು ಪೊಸೆಷನ್ ಕೊಡುವಂಥ ಏನು ಕಮಿಟ್ ಮಾಡಿರ್ತಾರೆ ಅದನ್ನು ಫುಲ್ಫಿಲ್ ಮಾಡೋವಂಥ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಇದು ಮೊದಲನೇದು. ಎರಡನೇದು RTC ಅಂತ ಹೇಳ್ತೀರಾ, ಅಥವಾ ಪಾಣಿ ಅಂತ ಹೇಳ್ತೀರಾ, ಅಥವಾ ಫುಲ್ ಫಾರ್ಮಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ ಅಂತ ಹೇಳ್ತೀರಿ. ಇದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಾವು ಸ್ಕೆಚ್ ಕಾಪಿ ಅಂತ ಹೇಳ್ತೀರಿ, ನಾವು ಒಂದು ಸರ್ವೆ ಮಾಡಿ ಒಂದು ಸ್ಕೆಚ್ ಕೊಟ್ಟಿರ್ತಾರೆ, ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದು 3 ಪಾಯಿಂಟನ್ನು ನೀವು ಸ್ಟಾರ್ಟಿಂಗಲ್ಲಿ ಸೈಟ್ ವಿಸಿಟ್ ಮಾಡಿದಾಗ ಅಥವಾ ಯಾವುದೇ ಒಂದು ಮ್ಯಾನೇಜ್ ಫಾರ್ಮ್ಲ್ಯಾಂಡ್ಗೆ ಹೋದಾಗ ಇದು 3ನ ಕನ್ಸಿಡರ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಒಬ್ಬ ರೈಟ್ ಪ್ರೊಫೆಷ್ನಲ್ ಲೀಗಲ್ ಅಡ್ವೈಸರ್ನ ಹಿಡ್ಕೊಂಡು ನಾವು ಒಂದು ಪ್ರಾಪರ್ಟಿನ ಸ್ಕ್ರೂಟ್ನಿ ಮಾಡಿ, ಲೀಗಲ್ ಸ್ಕ್ರೂಟ್ನಿ ಮಾಡಿ ಆಮೇಲೆ ನಾವು ಅದರ ಮೇಲೆ ಇನ್ವೆಸ್ಟ್ ಮಾಡೋದು ಸರಿಯಾದ ಆಪ್ಷನ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.